ಹೆಸರುಗೊಳ್ಬೇಕಾಗ್ಯದ. ಇದಕ್ಕೆ ರೈತ ಜನ ಸಮುದಾಯ ಹೆಸರುಗೊಳ್ಬೇಕಾಗ್ಯದ. ತಮಗಾಗುವ ಹಾನಿಯನ್ನು ತಾವೇ ಸುಧಾರಿಸಬೇಕಾಗಿದೆ. ಯಾವ ಮೂಲಕ? ಕೇವಲ ಮತದಾನ ಮೂಲಕ ಯೋಗ್ಯರನ್ನು, ಪ್ರಾಮಾಣಿಕರನ್ನು ಈ ಕ್ಷೇತ್ರಕ್ಕೆ ತರುವುದರಿಂದ ಮಾತ್ರ ಪರಿಹಾರ. ಅದ್ಮೇಲೆ ಬೇರೆ ಇಲ್ಲ. ನೀವು 500ಕ್ಕೋ 1000ಕ್ಕೋ ಓಟ್ಗಳನ್ನು ಮಾರ್ಕೊಂಡ್ರೆ ರೈತ ಇವತ್ತು ಸಿಗುತ್ತಿರುವಂಥ ಕಬ್ಬಿಗೆ 3300ಕ್ಕೆ ನೀವು ಖರ್ಚು ಎಷ್ಟು ಮಾಡ್ತಾ ಇದ್ದೀರಪ್ಪ ಅಂದ್ರೆ 4 ಅಥವಾ 5,000 ಥರ ಖರ್ಚು ಮಾಡ್ತಾಯಿದ್ರಿ. ಮುಂದಿನ ದಿನಗಳಲ್ಲಿ 6,000 8,000 ಖರ್ಚು ಮಾಡಬೇಕಾಗ್ತದೆ. 8,000 ಖರ್ಚು ಮಾಡಿ ಒಂದು ಟನಿಗೆ ನೀವು 3,300 ಇನ್ನೊಂದು 200 ಕೊಟ್ಟು 500 ಬರ್ಬೋದು ತೆಗೆದುಕೊಳ್ಳುವಂಥ ದುಸ್ಥಿತಿ ಬರ್ತದೆ ಅನ್ನೋದು ರೈತ ತಿಳ್ಕೊಬೇಕಾಗ್ಯದ. ಮತ್ತು ಈಗ ಬಿಲ್ಲು ಸಹ ಸಾಕಷ್ಟು ಬರ್ತಾ ಇಲ್ಲ ಈ ಶುಗರ್ ಫ್ಯಾಕ್ಟ್ರಿಗಳಿಂದ. ಅದಕ್ಕೆ ಈ ಕಬ್ಬು ಬೆಳಿಬೇಕಾ ಅನ್ನೋಂಥ ಪ್ರಶ್ನೆ ಅನೇಕ ಸಲ ನಾನು ಮಾಡಿದ್ದೀನಿ. ಇದು ಎಷ್ಟು ಜನ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ಇದು ಒಪ್ಪಲೇಬೇಕಂಥದ್ದು ವಾಸ್ತವ ಸತ್ಯವಿಲ್ಲ. ಇವು ಆರೋಪಗಳು ಬರ್ತಾ ಇದ್ದಾವೆ. ಹೇಳಿ ನಿಮಗೆ 2,000 ಕೋಟಿ ರೂಪಾಯಿ ಶುಗರ್ ಇಂಡಸ್ಟ್ರಿಗಳು ಕೊಟ್ಟಿದ್ದಾರೆ, ಅವು ವಾಪಸ್ ಆಗ್ತಾಯಿಲ್ಲ. ಎಲ್ಲರೂ ಹೆಚ್ಚು ಕಡಿಮೆ NPA ಆದಂಗೆ ಬೂಡು ಖಾತೆ ಜಮಾ. ಅದು 2,000 ಕೋಟಿ ರೂಪಾಯಿಗಳನ್ನು ನಮ್ಮ ರೈತರ ಮಕ್ಕಳ ಎಜುಕೇಷನ್ಗೆ ಫ್ರೀ ಮಾಡಿದರೆ, ಅವರು ಹೈಯರ್ ಎಜುಕೇಷನ್ನ ಫ್ರೀ ಮಾಡಿದರೆ ಈ ದೇಶದ ಅಭಿವೃದ್ಧಿ ಆಗ್ತಿತ್ತಲ್ವ. ಇಲ್ಲಿ ಟೆಕ್ನಿಕಲಿ ನಮ್ಮ ಮಕ್ಕಳು ಜಾಣರಾಗ್ತಾರಲ್ವ, ನಮ್ಮ ಮಕ್ಕಳು ವೈಜ್ಞಾನಿಕವಾಗಿ ಬೆಳೀತಿದ್ರಲ್ವ. ಇಷ್ಟೋ ಪ್ರಶ್ನೆಗಳು ಉತ್ತರ ಇಲ್ಲಿದ್ದಾವೆ. ಈ ಭ್ರಷ್ಟರಿಂದಾಗೆ, ಈ ತಮ್ಮ ರಾಜಕಾರಣಕ್ಕೆ ಏನೇನೋ ಹಾಳು ಮಾಡುವಂಥ ಜನರಿಂದಾಗೆ ಇವತ್ತು ನಾವೆಲ್ಲ ಏನಪ್ಪ ಅಂದ್ರೆ ಅತ್ಯಂತ ನೋವಿನ, ಅತ್ಯಂತ ಕಠೋರ ಸ್ಥಿತಿಯಲ್ಲಿದ್ದೀವಿ. ಇದೇ ರೀತಿ ಮುಂದುವರಿತಪ್ಪ ಅಂತಂದ್ರೆ ರೈತ ಈಗೆಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದ್ದಾನೆ. 111 ಲಕ್ಷ ಕೋಟಿ ರೂಪಾಯಿಗಳ ಲಾಸ್ ಆಗಿದೆ ಅಂತ ರೈತ ಸಂಘದವ್ರು ಹೇಳೋದು ಸುಳ್ಳೇನಲ್ಲ. ಪ್ರಗತಿಪರ ರೈತರು ಅಥವಾ ಏನೋ ನಾವು ಕರ್ಕೊಳ್ತಾ ಇದ್ದೀವಿ ಜನ, ಬುದ್ಧಿವಂತ ಜನ ಇದ್ದಿದ್ದರಲ್ಲೇ ಅವ್ರು ಹೇಳ್ತಾ ಇದ್ದಾರೆ. ಅದು ಸಾಮಾನ್ಯ ರೈತರಿಗೆ ತಿಳಿತಾ ಇಲ್ಲ ಅಂತ. ಈಗಾಗಲೇ 50 ಲಕ್ಷಕ್ಕೂ ಹೆಚ್ಚು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದೇನಾದರೂ ಈ ಶುಗರ್ ಇಂಡಸ್ಟ್ರಿ ಮಾಡುವಂಥ ಜನರಿಗೆ ಗೊತ್ತದನ? ಇದ್ರ ಬಗ್ಗೆ ಪರಿಹಾರ ಹುಡುಕಲಿಕ್ಕೆ ಸಾಧ್ಯ. ನಮ್ಮ ಸಿದ್ದರಾಮಯ್ಯ ಹುಡುಕ್ತಾರೆ ಇದಕ್ಕೆ ಪರಿಹಾರ. ಎದ್ದ ತಕ್ಷಣ ತಮ್ಮ ಮಗನ ಕಡೆಯಿಂದ ಒಂದು ಮಾತಾಡಿಸ್ತಾರೆ, DK ಶಿವಕುಮಾರ್ ತಮ್ಮ ತಮ್ಮನಿಂದ ಮಾತಾಡಿಸ್ತಾರೆ. ಒಟ್ಟಿನಲ್ಲಿ ಅಧಿಕಾರಕ್ಕಾಗಿ